ಮಾಡ್ಕೊಡ್ತೀವಿ, ನಿನ್ ಲಾಸ್ ಆಗಿರವ ಆಯ್ತಾ? ಆಯ್ತು, ಆರಾಮಾಗಿರೋ, ದುಡ್ಡು ಕೊಡ್ತೀವಿ ಎಲ್ಲ. ನಿಮ್ಗೆ ನೋಡಿದ ತಕ್ಷಣನೇ ನಾವು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಸಾಹೇಬ್ರನ್ನ. ಅದಕ್ಕೆ ಸಾಹೇಬ್ರ ಮುಖಾಂತರ ನಾವು ಮಾಡ್ತಾ ಇರೋದು. ಈಗ ಅವರು ಏನಾದ್ರು ಮಾಡೋಣ ಅಂದ್ರು, ಆಯ್ತಾ? ಅದಕ್ಕೋಸ್ಕರ ಈಗ ಇರು ಕುರಿಗೆ ನೀನು ಚೆನ್ನಾಗಿ ನೋಡ್ಕೊಂಡು ತಳಿ ಅಭಿವೃದ್ಧಿ ಮಾಡ್ಲಿ ಅಂತ. ಬಾಯ್ಲಿ ತಗೋ ಬಿಡೋ, ನಿನ್ಗೇನು ನಿನ್ಗೆ ಹೋಗಿರೋ ದುಡ್ಡೆಲ್ಲ ಕೊಡಿಸ್ತೀವಿ ನಾವು. ಈ ಕಡೆ ಬರ್ತೀವಿ. ನಿನ್ನೆ ಹೊಸ ಬೂದ್ನೂರಿನಲ್ಲಿ ಪಾಪ ಈ ವಯಸ್ಸಾದ ಅಜ್ಜಿದು 17 ಕುರಿಗಳು ನಾಯಿ ಅಟ್ಯಾಕಿಂದ ಸತ್ತೋದಂಥ ಸಂದರ್ಭದಲ್ಲಿ ರೈಲಿಗೆ ಸಿಕ್ಕಿ ಸತ್ತೋಗಿರೋದ್ರಿಂದ ಸರ್ಕಾರ ಒಂದು ಕುರಿಗೆ 5,000 ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಿದೆ. ಅದರ ಮುಖಾಂತರ ನಮ್ಮ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ವತಿಯಿಂದ ಒಟ್ಟು 85,000 ರೂಪಾಯಿಯನ್ನು ನಾವು ಸರ್ಕಾರದಿಂದ ಬರುತ್ತೆ ಅಜ್ಜಿಗೆ. ಮತ್ತು ನಾನು ಸ್ವಲ್ಪ ಹಾಕಿ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಫೆಡರೇಷನ್ ಅವರು ಕೂಡ ಸಹಕಾರಿ ಸಂಘದ ಮೂಲಕ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದರೆ. ಏನು ಅಜ್ಜಿಗೆ ಲಾಸ್ ಆಗಿದೆ, ಇವತ್ತೊಂದು ಟಗರು ಕೂಡ ಸರ್ಕಾರದ ವತಿಯಿಂದ ನಮ್ಮ ನಿಗಮದ ವತಿಯಿಂದ ಕೊಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಲಾಸ್ ಆಗಿರೋದನ್ನೆಲ್ಲ ಕೂಡ ನಾವು ಬೇರೆ ಬೇರೆ ಮೂಲಗಳಿಂದ ಅಮೃತ ಸ್ವಾಭಿಮಾನಿ ಯೋಜನೆಯಡಿ ಅಜ್ಜಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಮಾಡಿಕೊಡ್ತೀವಿ. ಏನಜ್ಜಿ? ಇಷ್ಟೆಲ್ಲ ಕೊಡ್ತಾ ಇದೀವಿ. ಖುಷಿ ನನಜಿ, ಸಾಹೇಬ್ರಿಗೆ ಹೇಳು.